ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಸೋರೆಕಾಯಿ ಮಜ್ಜಿಗೆ ಹುಳಿ. ಅದಕ್ಕೆ 2 ಚಮಚೆ ಅಕ್ಕಿ, 2 ಚಮಚೆ ಕಡಲೆಬೇಳೆನ ಒಂದು 2-3 ಸರಿ ನೀರಿನಲ್ಲಿ ತೊಳ್ಕೊಂಡು ಚೆನ್ನಾಗಿ ಅದನ್ನು ನೀರು ಬಸ್ದು ಅದಕ್ಕೆ ಬೇರೆ ನೀರು ಹಾಕಿ ನೆನೆ ಇಡಿ. 1 ತಾಸು ನೆನೆ ಇಡ್ರಿ. ಅದು 1 ತಾಸು ನೆನಿಬೇಕು. ಇದು ಒಂದು ದೊಡ್ಡ ಸೋರೆಕಾಯಿ ಮತ್ತು ಮೊಸರು ತೊಗೊಂಡಿದ್ದೀನಿ ನೋಡಿರಿ. ದೊಡ್ಡ ಚಮಚೆಲೆ 2 ಚಮಚೆ ಮೊಸರು ಹಾಕ್ಕೋತೀನಿ. ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಮಜ್ಜಿಗೆ ಕಟ್ಟೋದು ಇಟ್ಕೋಬೇಕು. ಈಗ ಮಜ್ಜಿಗೆ ಕಟ್ಟೋದು ಇಟ್ಕೋತಾ ಇದ್ದೀನಿ ನೋಡಿರಿ. ಅದಕ್ಕೆ 1 ಮುಕ್ಕಾಲು ಗ್ಲಾಸ್ ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಮಜ್ಜಿಗೆ ರೆಡಿ ಆಯ್ತಲ್ಲ. ಸೋರೆಕಾಯಿನ ಒಂದು ದೊಡ್ಡದಿತ್ತಲ್ಲ ಅದರಲ್ಲಿ ನಾನು ಅರ್ಧ ತೊಗೊಂಡಿದ್ದೀನಿ, ಅರ್ಧ ಭಾಗ. ಅದ್ರ ಮೇಲಿಂದ ಎಣ್ಣೆ ಸಿಪ್ಪಿನ ತಗೋತಾ ಇದ್ದೀನಿ. ಈಗ ಅದನ್ನು ತೊಳೆದು ಸಣ್ಣಕ್ಕೆ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು 1 ಲೋಟ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅವು ಹೆಚ್ಚಿದ್ದ ಹೋಳನ್ನ ಆ ನೀರಿಗೆ ಹಾಕ್ಕೋತಾ ಇದ್ದೀನಿ. ಅವು ಒಂದು 5 ನಿಮಿಷ ಕುದಿಬೇಕು. ಸೋರೆಕಾಯಿ ಒಂದು 5 ನಿಮಿಷ ಕುದಿಲವು. ಇವಾಗ ಇವನ್ನ ಅಕ್ಕಿ ಬೇಳೆ ನೆನೆ ಇಟ್ಟಿದ್ರಲ್ಲ 1 ತಾಸು ನೆಂದಿದ್ದಾವೆ ನೋಡಿ ಇವು. ಈಗ ಅವನ್ನ ಒಂದು ಮಿಕ್ಸಿ ಜಾರಿಗೆ ಮಸಾಲೆ ರುಬ್ಬಕ್ಕೆ ಹಾಕ್ಕೊಳ್ಳೋಣ್ರಿ. ಅಕ್ಕಿ ಮತ್ತು ಕಡಲೆಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಶುಂಠಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ದೊಡ್ಡ ಒಂದು 6 ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಪೀಸು ಸುಲಿದಿದ್ದು, ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ದೊಡ್ಡ ಅದಾವು 3 ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಈಗ ಅದನ್ನು ರುಬ್ಕೋತಾ ಇದ್ದೀನಿ ನೋಡಿರಿ. ಇವಾಗ ಇದು ಸ್ವಲ್ಪ ತರಿಯಾಗಿದೆಯಲ್ಲ. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇವಾಗ ನೈಸ್ ಆಯ್ತು ನೋಡಿರಿ. ನೈಸ್ ಇರಲಿ ಈ ಥರ. ಇವಾಗ ಅದನ್ನು ಈಗ ನೋಡಿ ಕುದಿದಾವೀಗ. ಸೋರೆಕಾಯಿ ಕುದಿಯೋಕೆ ಇಟ್ಟಿದ್ವಲ್ಲ, ಸೋರೆಕಾಯಿ ಕುದಿದಾವೀಗ. ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ್ರಿ. ಒಗ್ಗರಣೆಗೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೋತಾ ಇದ್ದೀನಿ. ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ರುಚಿ ಹೆಚ್ಚಾಗುತ್ತೆ. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಬಿಸಿಗಿಟ್ಟು 1-2 ಚಮಚೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಸಿಡಿದ್ಮೇಲೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಂದು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮತ್ತು ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಲೋ ಫ್ಲೇಮ್ನಲ್ಲಿ ಇರಲಿ, ಉರಿ ಸಣ್ಣ ಉರಿ ಇರಲಿ. ಇವಾಗ ಒಂದು ಮಸಾಲೆ ರುಬ್ಬಿದ್ದಿತ್ತಲ್ಲ ಅಕ್ಕಿ ಕಡಲೆಬೇಳೆದು, ಅದನ್ನು ಈ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಅದು ರುಬ್ಬಿದ್ದು ಜಾರಿಗೆನ ಸ್ವಲ್ಪ ನೀರು ಹಾಕಿ ತೊಳೆದು ಇದಕ್ಕೆ ಹಾಕ್ಕೊಡ್ರಿ. ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಡ್ರಿ. ಅದು 1 ನಿಮಿಷ ಕುದೀಲಿ ಮಸಾಲೆ. ಇವಾಗ ನೋಡೋದು ನೀರು ತೊಳೆದು ಹಾಕ್ಕೊಂಡ್ರಲ್ಲ, ಚೆನ್ನಾಗಿ ಕಾಯಿಸ್ಕೊಂಡು ಕುದಿಯಕ್ಕೆ ಬಿಡ್ರಿ ಅದನ್ನು 1 ನಿಮಿಷ. ಈ ಥರ ಕಾಯಿಸ್ಕೊಂಡು ಇವಾಗ ನೋಡಿ ಅದೆಲ್ಲ ಮಸಾಲೆ ಕುದ್ದಿದೆಲ್ಲ. ಇವಾಗ ಅದಕ್ಕೆ ಸೋರೆಕಾಯಿನ ಹಾಕ್ಕೋಬೇಕು ಕುದಿಸಿದ್ದು. ಸೋರೆಕಾಯಿ ಕುದಿಸಿರಲ್ಲ ಅದ್ರ ನೀರನ್ನ ಇದ್ರ ಜೊತೆಗೆ ಹಾಕ್ಕೊಂಡ್ಬಿಡ್ರಿ. ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡ್ರಿ. ಸೋರೆಕಾಯಿ ಕುದಿಸಿದ ನೀರನ್ನ ಇದಕ್ಕೆ ಹಾಕ್ಕೊಡ್ರಿ. ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಡ್ರಿ. ನೋಡಿ ಕುದೀತಾ ಇದೆ ಅದು. ಈಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋತಾ ಇದ್ದೀನಿ. ನೋಡಿ ಹಾಕ್ಕೊಡ್ರಿ. ರುಬ್ಬಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರಿ, ಮಜ್ಜಿಗೆ ಮಾಡುವಾಗ ಒಂದು ಸ್ವಲ್ಪ ಹಾಕಿತ್ತು ಉಪ್ಪು ನೋಡಿ ಹಾಕ್ಕೊಡ್ರಿ. ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇವಾಗ ಅದು ಕುದೀತಲ್ಲ, ಮತ್ತು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ರಲ್ಲ ಆ ಮಜ್ಜಿಗೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೋರೆಕಾಯಿ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಆ ಮಜ್ಜಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನು 1-2 ನಿಮಿಷ ಕುದಿಯಕ್ಕೆ ಬಿಡಿ. ನೋಡಿ ಕುದೀತಾ ಇದೆ. ಇವಾಗ 1-2 ನಿಮಿಷ ಕುದ್ಮೇಲೆ ಇದು ರೆಡಿ ಆಯ್ತು ನೋಡ್ರಿ. ಈಗ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ಇದು ಉಪ್ಪಿನಕಾಯಿ ಅನ್ನದ ಜೊತೆ ನೋಡ್ರಿ ಎಷ್ಟು ಚೆನ್ನಾಗಿದೆ, ಸವಿಯಲು ಸಿದ್ಧ. ನೋಡ್ರಿ ಎಷ್ಟು ಸೂಪರ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.